ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಆಡು ಮುಟ್ಟಿದ ಸೊಪ್ಪಿಲ್ಲ, ಭ್ರಷ್ಟಾಚಾರ ತಲುಪದ ಕ್ಷೇತ್ರನೇ ಇಲ್ವಂತೆ. ಈಗ ವಿಧಾನಸೌಧದ ಹಾಲಿ ಮಾಜಿ ಸ್ಪೀಕರ್ ನಡುವೆ ವಾರ್ ಶುರುವಾಗಿದೆ. ಪುಸ್ತಕ ಮೇಳ, ಸ್ಮಾರ್ಟ್ ಲಾಕರ್ನಲ್ಲಿ ಅಕ್ರಮ ಅಂತ ಕಾಗೇರಿ ಆರೋಪಿಸ್ತಾ ಇದ್ದ ಹಾಗೆ ಖಾದರ್ ಪರ ಕೈಪಡೆ ದೌಡಾಯಿಸಿದೆ. ಕಾಗೇರಿಯ ಹಳೆ ಫೈಲ್ಸ್ನ ಓಪನ್ ಮಾಡಿದೆ. ನವೆಂಬರ್ ಕ್ರಾಂತಿಯ ರಾಜಕೀಯ ವಿದ್ಯಮಾನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿದ್ದು ಡಿಕೆಶಿ ಮಧ್ಯೆ ಎದ್ದಂಥ ಗಲಾಟೆಯನ್ನ ತಣಿಸೋಕೆ ಬಿಹಾರಕ್ಕಾಗಿ ಹೈಕಮಾಂಡ್ ಕಾಯ್ತಾ ಇದೆ. ಪರಮೇಶ್ವರ್ 2013 ನೆನಪಿಸಿ ಸೀನಿಯಾರಿಟಿ ಆಟ ಕಟ್ಟಿದ್ದಾರೆ. ನಿನ್ನೆ ಮಿಡ್ ನೈಟ್ ಮೀಟಿಂಗ್ ಆಗಿದೆ. 7ನೇ ತಾರೀಕು ರಾಜಣ್ಣ ಮನೆಗೆ ಸಿಎಂ ಔತಣಕ್ಕೆ ಹೋಗ್ತಿದ್ದಾರೆ. ಸರ್ಕಾರ ಮತ್ತು ಸಂಘದ ನಡುವಿನ ಸಂಘರ್ಷಕ್ಕೆ ಪೂರ್ಣ ವಿರಾಮ ಬೀಳ್ತಾನೇ ಇಲ್ಲ. ಶಾಂತಿ ಸಭೆ ವಿಫಲ ಆಗಿದ್ದಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠ ಕೆಂಡಾಮಂಡಲವಾಗಿದೆ. ಈ ಮೂಲಕ ನವೆಂಬರ್ 2ಕ್ಕೆ ಫಿಕ್ಸ್ ಆಗಿದ್ದ ಪಥ ಸಂಚಲನ ಮುಂದೂಡಿಕೆಯಾಗಿದೆ. ಇತ್ತ ಕೋರ್ಟ್ ಮೆಟ್ಟಿಲೇರಿದ್ದ ಪಿಡಿಒಗೆ ನ್ಯಾಯ ಸಿಕ್ಕಿದೆ. ತೇಜಸ್ವಿ ಡಿಕೆಶಿ ಮಧ್ಯೆ ಟಾಕ್ ಫೈಟ್ ನೆಲದಾಳಕ್ಕೆ ತಲುಪಿದೆ. ಅವನಿನ್ನು ಎಳಸು ಅಂತ ಸಂಸದರನ್ನೇ ಡಿಸಿಎಂ ಡಿಕೆಶಿ ಲೇವಡಿ ಮಾಡಿದ್ದಾರೆ. ಯೋಜನೆ ಬೇಡ ಅಂತ ಹೇಳೋಕೆ ಅವನ್ಯಾರು ಅಂತ ಗರಂ ಆಗಿದ್ದಾರೆ. ಟ್ರಾಫಿಕ್ಗೆ ಟನಲ್ ಮದ್ದು ಅನ್ನೋ ಸರ್ಕಾರ 1 ಕಿಲೋಮೀಟರ್ ಸುರಂಗದ ಪ್ಲಾನ್ ಕುರಿದಿದೆ. ಬಿಹಾರದಲ್ಲಿ ಅಸೆಂಬ್ಲಿ ಅಖಾಡ ರಂಗೇರಿದೆ. ಏಟಿಗೆ ಎದಿರೇಟುಗಳ ಮಧ್ಯೆ ವಾಗ್ಯುದ್ಧ ಜೋರಾಗಿ ಸದ್ದು ಮಾಡ್ತಾ ಇದೆ. ಎಲೆಕ್ಷನ್ ಘೋಷಣೆ ಬಳಿಕ ಮೊದಲ ಬಾರಿ ಅಬ್ಬರಕ್ಕಿಳಿದಂಥ ರಾಹುಲ್ ಗಾಂಧಿ ವೋಟಿಗಾಗಿ ಮೋದಿ ಡ್ಯಾನ್ಸ್ ಮಾಡ್ತಾರೆ ಅಂತ ವ್ಯಂಗ್ಯವಾಡ್ತಿದ್ದಾರೆ. ಈ ಮಾತಿಗೆ ಬಡ್ಡಿ ಸಮೇತ ಮೋದಿ ತಿರುಗೇಟು ಕೊಟ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.